ಕೀರ್ತನೆಗಳು 23ನೇ ಕೀರ್ತನೆ 5ನೇ ವಚನ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ. ಆಮೇನ್. ಏನ್ ಸಿದ್ಧಪಡಿಸನಂತ ದೇವ್ರು ನಮಗೆ? ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸಿ. ನಮ್ಮ ಶತ್ರುಗಳು ಅದಾರ, ಶತ್ರುಗಳು ನಮ್ಮನ್ನ ದಾಳಿ ಮಾಡ್ತಾರ, ಶತ್ರು ನಮ್ಮನ್ನ ಬಲಹೀನ ಪಡಿಸ್ತದಾರ, ಶತ್ರು ನಮ್ಮನ್ನ ಕೃಂಗಿಸ್ತದಾರ. ನಾವ್ ಏನೇ ಮಾಡಕ್ ಹೋಗಿ ಶತ್ರು ನಮಗೆ ಅಡ್ಡ ಬರ್ತದಾನ, ಅಡ್ಡಿಪಡಿಸ್ತದಾರ. ಇವೆಲ್ಲ ಬಾಧೆಗಳು ನಮ್ಗೆ ಇರ್ತಾವ. ಯಾಕಂದ್ರೆ ನಾವು ದೇವ್ರ ಕೆಲಸ ಮಾಡ್ತಾ ಇದೀವಿ, ದೇವ್ರ ಸಲುವಾಗಿ ನಾವು ಜೀವಿಸ್ತಾ ಇದೀವಿ, ದೇವ್ರ ಸಲುವಾಗಿ ನಾವು ಯಥಾರ್ಥವಾಗಿ ನಂಬಿಗಸ್ತರಾಗಿ ತನ್ನ ಸಾಕ್ಷಿಯಾಗಿ ನಾವು ಜೀವಿಸ್ಬೇಕಂತೇಳಿ ಒಂದು ನಡುಗಟ್ಟಿ ನಾವು ನಡೀತಿರುವಾಗ ಖಚಿತವಾಗಿ ಶತ್ರು ನಮ್ಮ ಮೇಲೆ ದಾಳಿ ಮಾಡೇ ಮಾಡ್ತಾನೆ. ಶತ್ರು ನಮಗೆ ವಿರುದ್ಧವಾಗಿ ಶತ್ರುಗಳು ಅನೇಕರು ಎದ್ದಾಳ್ತಾರ. ಶತ್ರುಗಳು ಎದ್ದಾರಲ್ಲ, ದೇವ್ರ ಚಿತ್ತ ನಾವು ಹೆಂಗೆ ನೆರವೇರ್ಸಕ್ಕಾಗ್ತದೆ, ದೇವ್ರ ಉದ್ದೇಶ ನಾವು ಹೆಂಗೆ ನೆರವೇರ್ಸಕ್ಕಾಗ್ತಾರೆ? ಭಯಂಕರವಾಗಿ ಇಷ್ಟು ಶತ್ರುಗಳ ಮಧ್ಯದಲ್ಲಿ ದೇವ್ರ ಚಿತ್ತನ ಹೆಂಗೆ ನೆರವೇರ್ಸಕ್ಕಾಗ್ತದಯ್ಯ? ನಾವ್ ಏನ್ ಮಾಡಕ್ ಹೋದ್ರು ಕೂಡ ಅಡ್ಡಿ ಬರ್ತಾರಲ್ಲ, ನಾವ್ ಏನ್ ಮಾಡಕ್ ಹೋದ್ರು ಕೂಡ ಆತಂಕ ಪಡಿಸ್ತಾರಲ್ಲ, ನಾವ್ ಏನ್ ಮಾಡಕ್ ಹೋದ್ರು ಕೂಡ ಅದಕ್ಕ ಹಿಂದೆ ಹೇಳಕ್ ನೋಡ್ತಾ ಇದಾರಲ್ಲ. ಅಂದ್ರೆ ದೇವ್ರ ಏನ್ ಹೇಳ್ತಾನೆ ಗೊತ್ತಾ? ದೇವ್ರ ಏನ್ ಸಿದ್ಧಪಡಿಸ್ತಾನೆ ಗೊತ್ತಾ? ದೇವ್ರ ಏನ್ ವಾಗ್ದಾನ ಮಾಡ್ತಾನೆ ಗೊತ್ತಾ? ಶತ್ರುಗಳ ಎದುಟ ನಾನು ನಿನಗೆ ಔತಣವನ್ನು ಸಿದ್ಧಪಡಿಸಿ. ಔತಣ ಅಂದ್ರೆ ಏನು? ವಿಂದು, ಘನತೆ. ಆಮೇನ್. ಘನತೆ ನಾನು ಸಿದ್ಧಪಡಿಸಿನಿ, ವಿಂದುನ ನಾನು ನಿನಗೆ ಸಿದ್ಧಪಡಿಸಿನಿ. ಅಸಲು ವಿಂದು ದೇವ್ರು ಸಿದ್ಧಪಡಿಸ್ಯಾನಂದ್ರೆ ಹೆಂಗಿರುತ್ತೆ ಹೇಳೋದು? ನಾವು ಮನುಷ್ಯರಾಗೇ ವಿಂದು ಸಿದ್ಧಪಡಿಸಿದ್ರೆ 4-5 ವೆರೈಟಿಗಳು ಮಾಡ್ತೀವಿ. ಆಮೇನ್. ಹೌದಾ ಇಲ್ಲ? ಎಷ್ಟೋ ಜನ ಕರೆಸಿ ಎಷ್ಟೋ ವೆರೈಟಿಗಳು ಮಾಡಿ ನಮಗೆ ಎಷ್ಟಿರುತ್ತೆ ಅಷ್ಟು ನಾವು ಮಾಡ್ತೀವಿ. ಆತ ಮಾಡ್ಯಾನಂದ್ರೆ ವಿಂದು ಸಿದ್ಧಪಡಿಸ್ಯಾನಂದ್ರೆ ಅದು ಎಷ್ಟು ಉನ್ನತವಾಗಿರ್ತದೆ ಹೇಳೋದು. ಆ ಘನತೆ ಹೆಂಗಿರ್ತದೆ ಗೊತ್ತಾ? ಆ ಘನತೆಯನ್ನು ನೋಡಕ್ ಕೂಡ ಅವ್ರ ಕಣ್ಣುಗಳು ಸಾಲದು. ಆಮೇನ್. ಆ ಘನತೆಯನ್ನು ವರ್ಣಿಸಕ್ ಕೂಡ ವರ್ಣನೆ ಸಾಲದು. ಆ ರೀತಿ ದೇವ್ರು ನಮ್ಮನ್ನ ಹೆಚ್ಚಿಸ್ತಾನಂತ, ಆ ರೀತಿ ದೇವ್ರು ನಮ್ಮನ್ನ ಮಹಿಮೆ ಪಡಿಸ್ತಾನಂತ, ಆ ರೀತಿ ದೇವ್ರು ನಮಗೆ ಔತಣ ಸಿದ್ಧಪಡಿಸ್ತಾನಂತ. ಯಾರ ಎದುರಿಗೆ? ಶತ್ರುಗಳ ಎದುರಿಗೆ. ಆಮೇನ್. ಇವತ್ತು ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡ್ತಿರ್ಬೋದು, ಇವತ್ತು ಶತ್ರುಗಳು ನಮ್ಮನ್ನ ನೋಡಿ ನಗತಿರ್ಬೋದು, ಇವತ್ತು ಶತ್ರುಗಳು ನಮ್ಮನ್ನ ನೋಡಿ ನಾವು ಏನೋ ಮಾಡಿವಿ, ನಾವು ಗೆದ್ದೀವಿ ಅಂತ ಅನ್ಕೊಂತಿರ್ಬೋದು. ದೇವ್ರ ಏನ್ ಹೇಳ್ತಾನೆ ಗೊತ್ತಾ? ನಾನು ಸಿದ್ಧಪಡಿಸ್ತೀನಿ ಗೊತ್ತಾ? ಶತ್ರುಗಳು ಎದುಟ ನಾನು ನಿನಗೆ ಔತಣವನ್ನು ಸಿದ್ಧಪಡಿಸ್ತೀನಿ. ಆಮೇನ್. ಆ ಔತಣವನ್ನು ಸಿದ್ಧಪಡಿಸಿದಾಗ ಶತ್ರುಗಳೇ ಬಂದು ಆ ಔತಣ ನೋಡಿ ಆಶ್ಚರ್ಯ ಆಗ್ತಾರೆ. ಏನಪ್ಪ ಇವ್ರಿಗೆ ಈ ಆಶೀರ್ವಾದ ಏನು, ಈ ಉನ್ನತವಾದ ಘನತೆ ಏನು, ಇವ್ರು ಹೆಂಗ್ ದೇವ್ರ ಆಶೀರ್ವಾದಿಸ್ದ, ಹೆಂಗ ದೇವ್ರ ಇವ್ರನ್ನ ಮಹಿಮೆ ಪಡಿಸ್ದ, ಏನಿದು ಆಶ್ಚರ್ಯ, ನಂಬಕ್ಕೆ ಆಗ್ತಿರ್ಲಿಲ್ಲ, ನಮ್ಮ ಕಣ್ಣರ ನೋಡಕ್ ಆಗ್ತಿರ್ಲಿಲ್ಲ. ನಾವೇನೋ ಅನ್ಕೊಂಡಿದ್ವಿ, ನಾವೇನೋ ಊಹಿಸ್ಕೊಂಡಿವಿ. ಇಷ್ಟು ಮಟ್ಟಿಗೆ ದೇವ್ರ ಇವ್ರನ್ನ ಆಶೀರ್ವದಿಸೋಣ, ಇಷ್ಟು ಮಟ್ಟಿಗೆ ದೇವ್ರ ಇವ್ರನ್ನ ಮೇಲೆ ತಂದನ. ಅದಕ್ಕೆ ಯೋಸೆಫನ್ ಕೂಡ ಏನ್ ಮಾಡ್ತಾರೆ ಹೇಳು? ಯೋಸೆಫ್ ಮೇಲೆ ದೇವ್ರ ಪ್ರಣಾಳಿಕೆ ಇರುತ್ತೆ, ಯೋಸೆಫ್ ಮೇಲೆ ದೇವ್ರ ಉದ್ದೇಶ ಇರ್ತದೆ. ಅದು ಹೋಗಿ ಯಥಾರ್ಥವಾಗಿ ಅವ್ರ ಅಣ್ಣರಿಗೆ ಹೇಳ್ತಾನ. ಹೌದಾ ಇಲ್ಲ? ಅಣ್ಣವರಲ್ಲ, ಒಡಹುಟ್ಟಿದಾರಲ್ಲ, ನಂಬಿ ಏನ್ ಮಾಡೋಣ? ಹಿಂಗ ದೇವ್ರ ನನ್ನ ಆಶೀರ್ವದಿಸ್ತಾನಂತ, ನೀವೆಲ್ಲ ನನಗೆ ಸಾಷ್ಟಾಂಗ ಪಡ್ತೀರಂತ, ದೇವ್ರು ಉನ್ನತವಾಗಿ ನನ್ನ ತೆಲಾಗಿಡ್ತಾನಂತ ಹೇಳಿ ಹೇಳಿದಾಗ ಇವ್ರಿಗೆ ಏನ್ ಬರ್ತದೆ? ಅಸೂಯೆ ಬರ್ತದೆ. ಯಾರಿಗೆ? ಅಣ್ಣ ತಮ್ಮರಿಗೆ, ಒಡ ಹುಟ್ಟಿದವರಿಗೆ. ಅರೆ ದೇವ್ರ ಉದ್ದೇಶನ ಹೇಳಿದಾಗ, ದೇವ್ರ ಉದ್ದೇಶ ಪ್ರಕಾರ ನಡೀತಿರುವಾಗ ಅಸೂಯೆ ಯಾರಿಗೆ ಬರಗತ್ತೆ? ಬಂಧುಗಳಿಗೆ ಬರಗತ್ತೆ, ಅಣ್ಣ ತಮ್ಮರಿಗೆ ಬರಗತ್ತೆ. ಬಂದು ಏನ್ ಮಾಡ್ಯಾರ ಗೊತ್ತ? ಇವ್ನ ಮೇಲೆ ಫುಲ್ಲು ದ್ವೇಷ ಬೆಳೆಸ್ಕೊಂಡು ಏನ್ ಮಾಡ್ಯಾರ? ಇವ್ನು ಯಾವ್ದ್ರ ಸಿಗ್ತಾನ ಕಾಯ್ತಾರ, ಯಾವ್ದ್ರ ಸಿಗ್ತಾರ. ಒಂದಿನ ಇವರು ಶಕೀಮನ ಪ್ರಾಂತಕ್ಕೆ ಹೋಗಿ ಅಲ್ಲಿ ಮೇವಿಸ್ತಿರುವಾಗ ಅವರಪ್ಪ ಯಾಕೋಬ್ ಕರೆದು ಯೋಸೆಫ್ ಹೇಳ್ತಾನೆ, ನಿಮ್ಮ ಅಣ್ಣರು ಹೋಗಿ ಈ ಎಲ್ಲ ಕ್ಯಾರರ್ ತಗೊಂಡೋಗಿ ನಿಮ್ಮ ಅಣ್ಣರಿಗೆ ಕೊಡಂತ ಹೇಳ್ತಾನೆ. ಕೊಡಂತ ಹೇಳಿದಾಗ ಆ್ಯಕ್ಚುಲಿ ಯೋಸೆಫ್ ಏನನ್ಬೇಕು? ಅಪ್ಪ ಅವ್ರು ನನ್ನ ಸೇರೋದಿಲ್ಲ, ಅವ್ರು ನನ್ನ ನೋಡಿದ್ರೆ ಹುರ್ಕಂತಾರ, ನೀನು ನನ್ನದಕ್ಕೆ ಕಳಿಸ್ತಿ, ನನ್ನ ಕಳಿಸ್ಬೇಡ, ನಾನು ಹೋಗೋದಿಲ್ಲ ಅನ್ಬೇಕಲ್ಲ ಅಂತಿಲ್ಲ. ಅಂದರೆ ಸರಿ ನಾನು ಓದ್ತೀನಪ್ಪ, ತಗೊಂಡು ಹೋಗ್ತೀನಿ. ದ್ವೇಷಿಸ್ತಿರೋದು ಯಾರು? ಅಣ್ಣವರು. ಯೋಸೆಫ್ ದ್ವೇಷಿಸ್ತಿಲ್ಲ, ಯೋಸೆಫ್ಗೆ ಅಸಲು ದ್ವೇಷನೇ ಇಲ್ಲ. ಯೋಸೆಫ್ ಅಣ್ಣವ್ರ ಪ್ರೀತಿನೇ ಮಾಡ್ತಾನ, ಒಡಹುಟ್ಟಿದವನ್ನ ಪ್ರೀತಿನೇ ಮಾಡ್ತಾನ. ದ್ವೇಷಿಸ್ತಿರೋದು ಯಾರು? ಅವ್ರ ಅಣ್ಣವರು. ದ್ವೇಷಿಸ್ತಿದ್ರು ಕೂಡ, ಅವ್ರ ಶತ್ರುಗಳಾಗಿದ್ರು ಕೂಡ ಅವ್ರಿಗೆ ಏನ್ ಮಾಡ್ತಾನ? ಊಟ ತಗೊಂಡೋಗಿ ಕೊಡ್ತಾನ. ಏನು ಇಲ್ಲಿ ಬಗಲಿಗೆ ಇಲ್ಲ. ಅವರು ಶಕೀಮನ ಪ್ರಾಂತದಲ್ಲಿ ಎಷ್ಟೋ ದೂರ ಅದಾರ.
ಅವಾಗೇನ ಟ್ರಾನ್ಸ್ಪೋರ್ಟೇಷನ್ ಐತಾ? ಅವಾಗೇನ ಗಾಡಿ ಅದಾವ? ಏನಿಲ್ಲ. ಹೆಂಗ್ ಹೋಗ್ಬೇಕು ಹೇಳು? ನಡ್ಕೊಂತ ಹೋಗ್ಬೇಕು. ಎಷ್ಟು ಜನ ಅದಾರ ಅನ್ನೋರು? 11 ಜನ ಅದಾರ. 11 ಜನ ಅಂದ್ರೆ ಒಬ್ಬೊಬ್ಬನ ಹೆಂಗ್ ತಿನ್ಬೋದು? ಮಾಮೂಲಾಗಿ ತಿಂತಾನ? 11 ಜನ ಕ್ಯಾರರ್ ಕಟ್ಟಬೇಕಾದ್ರೆ ಆ ಕ್ಯಾರರ್ ಎಂತ ಪರಿ ಕಟ್ಟಿರ್ಬೋದು ಅವರು? ಜಸ್ಟ್ ಊಹೆ ಮಾಡ್ಕೋಣ ನಾವು, ಎಂತ ಪರಿ ಕಟ್ಟಿರ್ಬೋದು. ಆ ಕ್ಯಾರರ್ ಎಲ್ಲ ಓರಿ ತಗೊಂಡು ಹೋಗ್ಬೇಕಂದ್ರೆ ಅಷ್ಟು ದೂರ ಹೆಂಗಿರ್ತದೆ ಹೇಳ? ಮತ್ತೆ ಶತ್ರುಗಳು ದ್ವೇಷಿಸ್ತದಾರ, ನಾಶನ ಕೋರ್ತಾರ, ಇವನು ನೋಡಿದ್ರೆ ಸೇರ್ವಲ್ರು ಅಂಥವ್ರಿಗೆ ಊಟ ತಗೊಂಡೋತಾನು, ನಡ್ಕಾಂತ ಹೋತಾನು. ಶಕಿಮನ ಪ್ರಾಂತಕ್ಕೆ ಹೋದಾಗ ನೋಡಿದಾಗ ಅಲ್ಲಿ ಕಾಣವಲ್ರು, ಇಲ್ಲ ಅಲ್ಲಿ ಇಲ್ಲ ಅಂತ ಹೇಳಿ ಅವ್ರ ಅಪ್ಪ ಇಲ್ಲ ನಂದು ವಾಪಸ್ ಬಂದಿಲ್ಲ. ನನ್ನ ತಂದೆ ಹೇಳೋಣ ಇಲ್ಲಿವರೆಗೆ ಬಂದಿನಿ, ಸಿಕ್ಕಿಲ್ಲ ನಾನೇನು ಮಾಡ್ಬೇಕು ಅಂದಿಲ್ಲ. ಅವ್ರು ಎಲ್ಲಾದರೂ ಹುಡ್ಕ್ಯಾಂತ ಹೋಗ್ಯಾನ, ಇನ್ನೂ ಮುಂದಕ್ಕೆ ಸಾಗ್ಯಾನ, ಇನ್ನೂ ಮುಂದಕ್ಕೆ ಕ್ಯಾರರ್ಗಳು ತಗೊಂಡು ಹೋರೇನ. ಅಲ್ಲಿ ಬರ್ತಿರುವಾಗ ಅವ್ರ ಅಣ್ಣವರೆಲ್ಲ ನೋಡಿ ಬಂದ ನೋಡಿ ಇವ್ನು ಹೆಂಗನ ಮಾಡಿ ಇಲ್ಲಿವರೆಗೆ ಬಂದನಲ್ಲ, ಇವ್ನು ಸಾಯಿಸ್ಬಿಡೋಣ, ಇವನ ದರ್ಶನ ಹೆಂಗೆ ನೆರವೇರ್ತದೆ ನೋಡೋಣ, ದೇವ್ರ ಸಂಕಲ್ಪ ಹೆಂಗೆ ನೆರವೇರ್ತದೆ ನೋಡೋಣ. ಇವನೇ ಇಲ್ಲಾಂದ್ರೆ ಹೆಂಗೆ ನೆರವೇರ್ತತೆ? ಇವನೇ ಇಲ್ಲಾಂದ್ರೆ ಹೆಂಗೆ ಇವನು ಆ ದರ್ಶನ ನೆರವೇರಿಸ್ತಾನ? ಅದೆಲ್ಲ ಸುಳ್ಳಾದತ್ತಲ್ಲ ಅನ್ಕೊಂಡು ಮಾತಾಡ್ತಿರುವಾಗ ರೂಬಿನ ಏನು ಮಾಡ್ತಾನೆ, ಸಾಯಿಸ್ಬಿಟ್ರೆ ಹಂಗೆಲ್ಲ ಮಾಡಬೇಡ್ರಿ ಅಂತೇಳಿ ಹೇಳಿದಾಗ ಇವ್ನ ಏನು ಮಾಡ್ತಾರೆ ಗೊತ್ತು, ಬೇಯಿಸ್ಬಾರ್ದು ಒಂದು ದೊಡ್ಡ ಕುಣಿದ್ರೆ ಕುಣಿನಾಗ ಆಗ್ಬಿಡ್ತಾವೆ. ಎಷ್ಟು ಬಾಧೆ ಅನುಭವಿಸಿರ್ತಾನೆ. ಅಷ್ಟು ದೂರ ಬಂದಿರೋದು ಯಾರ ಸಲುವಾಗಿ? ಅಷ್ಟೆಲ್ಲ ಪ್ರಾಯಸಪಟ್ಟು ಬಂದಿರೋದು ಯಾರ ಸಲುವಾಗಿ? ಅನ್ನೋರಂತಲ್ಲ, ನಂಬೆಲ್ಲ ನಾನು ಅನ್ನೋರಂಥ ಕಾರ್ಯಗಳು ನನ್ನ ಮೇಲೆ ಮಾಡೋದಿಲ್ಲ, ನಾನು ಅನ್ನೋರು ನಾನು ಅರ್ಥ ಮಾಡ್ಕೊಂತಾರ ಅಂತೆಲ್ಲ ಬಂದಿರೋದು. ಆದರೆ ಇವ್ರ ಒಳಸಂಚೆ ಏನೈತೆ ಹೇಳು? ಇವ್ನು ಹೆಂಗನ ಮಾಡಿ ಸಾಯಿಸ್ಬೇಕನ್ನೋ ಒಳಸಂಚೆ ಐತಿ. ಎಷ್ಟು ಹತ್ತಿರ್ತಾನೆ ಹೇಳು? ಹತ್ತನಂತೈತೆ, ಹತ್ತನ. ನಾನು ಹಿಂಗೆ ಮಾಡಿದ್ರಲ್ಲ ಅನ್ನೋರು, ನಾನು ಹಿಂಗೆ ಕುಣ್ಯಾಗ ಹಾಕ್ಬಿಟ್ರಲ್ಲ ಅನ್ನೋರು ಬಾಧೆ ಬಿದ್ದಿರ್ತಾನೆ ಇಲ್ಲ. ಅಷ್ಟು ಕುಣ್ಯಾಗ ಹಾಕ್ಯಾರಂದ್ರೆ ಅಲ್ಲಿ ಏನು ಕೈ ಮುರಿದವು ಕಾಲು ಮುರಿದವು ಯಾರಿಗೂ ಗೊತ್ತು. ಲಾಸ್ಟಿಗೆ ಏನು ಮಾಡ್ತಾರೆ ಗೊತ್ತು, ತಗೊಂಡಾಗ ಐದು ಉದ್ದೇಶಕ್ಕೆ ಮಾರ್ಬಿಡ್ತಾರೆ. ತನ್ನ ಅನ್ನೋರೇ ಸ್ವತಃ ತನ್ನ ಅನ್ನೋರೇ ಮಾರ್ಬಿಡ್ತಾರೆ. ಯೋಸೇಫ್ ಜೀವಿತದಲ್ಲಿ ಏನು ನಡಕತೈತೆ? ಭಯಂಕರವಾದ ಶತ್ರುಗಳು ಯಾರು? ಸ್ವಂತ ಮನೆಯವರೇ, ಸ್ವಂತ ಅಣ್ಣ ತಮ್ಮರೇ ಶತ್ರುಗಳಾಗಿ ನಿಂತಾರ. ಆದರೆ ಒಂದಿನ ಯೋಸೇಫನ ದೇವರು ಐಗುಪ್ತ ದೇಶಕ್ಕೆ ಸಿಂಹಾಸನ ಎಕ್ಕಿಸ್ತಾನ. ಆಮೇನ್. ಐಗುಪ್ತ ದೇಶಕ್ಕೆ ಸಿಂಹಾಸನಕ್ಕೆ ಐಗುಪ್ತ ದೇಶನೆಲ್ಲ ಆಳುವಂತ ಮಾಡ್ತಾನೆ. ಅವಾಗ ಭಯಂಕರವಾದ ಕರು ಬರ್ತತೆ. ಆ ಕರು ಬಂದಾಗ ಈ ಅನ್ನೋರೆಲ್ಲರೂ ಎಲ್ಲಿಗೆ ಬರ್ತಾರ? ಐಗುಪ್ತ ದೇಶದಲ್ಲಿ ಯಾರ ತಾಗ ಬರ್ತಾರ? ಯೋಸೇಫದಲ್ಲಿ ಬರ್ತಾರ. ಎದಕ್ಕಾಗಿ ಬರ್ತಾರ? ಆಹಾರ ಸಲುವಾಗಿ ಬರ್ತಾರ. ಯಾರು ನಾಶ ನೋಡ್ಬೇಕು ಅನ್ಕೊಂಡಾರ? ಅನ್ನೋರೇ ನೋಡ್ಬೇಕು ಅನ್ಕೊಂಡಾರ. ಯಾರ್ದು? ತಮ್ಮಂದು. ಇವನ ನಾಶ ಮಾಡ್ಬೇಕು, ಇವನು ಸಾಯಿಸ್ಬೇಕು, ಇವನು ಇಲ್ದಂಗೆ ಮಾಡ್ಬೇಕು, ಇವನು ದರ್ಶನ ನಿರ್ಮೂಲ ಮಾಡ್ಬೇಕು, ದೇವ್ರ ಪ್ರಣಾಳಿಕೆನೇ ನಿರ್ಮೂಲ ಮಾಡ್ಬೇಕಂತೇಳಿ ನೋಡ್ಯಾರ. ಆದ್ರೆ ದೇವ್ರೇನ್ ಮಾಡೋಣ, ಅವೆಲ್ಲದ್ರಲ್ಲಿದ್ದ ದಾಟಿಸಿ ಐಗುಪ್ತ ಸಿಂಹಾಸನ ಎಕ್ಕಿಸಿ ಅಸಲು ಇವ್ರು ಗುರ್ತ ಇಡವಲ್ರು ಯೋಸೇಫ್ ಗುರ್ತಿಡ್ತಾನೆ ಇವ್ರನ್ನ. ಯೋಸೇಫ್ನ ಅವ್ರು ಗುರ್ತಿಡವಲ್ರು. ಗುರ್ತಿಳ್ದಷ್ಟು ಸ್ಥಾನಕ್ಕೆ ದೇವ್ರು ತಗೊಂಡ ನಿಂದಿರಿಸ್ಬಿಟ್ಟಾನ. ಆಮೇನ್, ಹಲ್ಲೆಲೂಯಾ. ಗುರ್ತಿಸಕ್ಕೆ ಆಗೋಲ್ದು ಅವ್ರದ್ದು. ಇಷ್ಟು ಘನತೆ, ಇಷ್ಟು ಮಹಿಮೆ, ಇಷ್ಟು ಉನ್ನತವಾದ ಪದವಿ, ಏನಪ್ಪ ಇದು? ಅವಾಗ ಏನು ಮಾಡ್ತಾನೆ ಗೊತ್ತಾ ಯೋಸೇಫ್? ವಿಂದು ಸಿದ್ಧಪಡಿಸ್ತಾನೆ ಇವರೆಲ್ಲರಿಗೆ, ಅಣ್ಣರೆಲ್ಲರಿಗೆ. ಶತ್ರುಗಳ ಎದುಟ ನಾನು ನಿನಗೆ ವಿಂದು ಸಿದ್ಧಪಡಿಸ್ತೀನಿ. ಆಮೇನ್, ಹಲ್ಲೆಲೂಯಾ. ಅದೇ ಶತ್ರುಗಳ ಎದುಟ ದೇವ್ರೇನು ಮಾಡೋಣ? ವಿಂದನ್ನು ಸಿದ್ಧಪಡಿಸ, ಆಶ್ಚರ್ಯ ಕಾರ್ಯ ಮಾಡೋಣ. ನಮಗೆ ಶತ್ರುಗಳು ಇರ್ಬೋದು, ಅವ್ರು ನಮ್ಮನ್ನು ದಾಳಿ ಮಾಡ್ಬೇಕಂತೇಳಿ ನೋಡ್ತಿರ್ಬೋದು, ಅವ್ರು ನಮ್ಮನ್ನು ನಾಶನ ಕೋರ್ತಿರ್ಬೋದು, ಅವ್ರು ನಮ್ಮ ಬಂಧುಗಳೇ ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಕೊಲಿಕ್ಸೆ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಇರೋರೇ ಆಗಿರ್ಬೋದು, ನಮ್ಮ ಅಣ್ಣತಮ್ಮರೇ ಆಗಿರ್ಬೋದು. ನಮ್ಮನ್ನು ನಾಶನ ಕೋರಕ್ಕೆ ಅವ್ರು ಯಾವಾಗಲೂ ಪನ್ನಾಗ ಹಾಕೊಂಡು ಕುತ್ಕೊಂಡಿರ್ಬೋದು. ಯಾವಾಗ ಇವ್ರು ನಾಶನ ಆತಾರೋ, ಯಾವಾಗ ಇವ್ರ ಕುಟುಂಬ ನಾಶನ ಆತತ್ತೋ, ಯಾವಾಗ ಇವ್ರು ಮಾಡೋ ಕೆಲಸಗಳು ನಾಶನ ಆತಾವ ಅಂತೇಳಿ ಕಾಯ್ತಿರ್ಬೋದು. ಆದರೆ ದೇವ್ರೇನು ಮಾಡ್ತಾನೆ ಗೊತ್ತಾ? ನಮ್ಗೇನು ವಾಗ್ದಾನ ಮಾಡ್ತಾನೆ ಗೊತ್ತಾ? ನಮ್ಮ ಸಲುವಾಗಿ ಏನು ಸಿದ್ಧಪಡಿಸ್ತಾನಂದ್ರೆ, ಆ ಶತ್ರುಗಳ ಎದುಟ ನಾನು ನಿನಗೆ ವಿಂದನ್ನ ಸಿದ್ಧಪಡಿಸ್ತೀನಿ, ಔತಣವನ್ನು ಸಿದ್ಧಪಡಿಸ್ತೀನಿ ನಾನು. ಅದು ಎಂತ ಔತಣ ಅಂದರೆ, ಅವ್ರು ನೀನು ನೋಡಿ ಆಶ್ಚರ್ಯ ಆಗ್ಬೇಕು. ಏನು ಇವ್ರು ಕಂಡಿಡಕ್ಕೆ ಆಗೋದಲ್ಲಪ್ಪ, ಗುರ್ತಿಸಕ್ಕೆ ಆಗೋದಲ್ಲಪ್ಪ, ಇವ್ರೇನಪ್ಪ ಇಷ್ಟುವರೆಗೆ ಆಶೀರ್ವಾದ ಹೊಂದ್ಬಿಟ್ಟಾರ, ಇಷ್ಟುವರೆಗೆ ದೇವ್ರು ಆಶೀರ್ವದಿಸ್ಬಿಟ್ಟಾನ ಇವ್ರು ಅಂತೀರ. ಅವ್ರು ನೋಡಿ ಆಶ್ಚರ್ಯ ಆಗ್ಬೋದು. ಆ ರೀತಿ ಮಾಡ್ತೀನಿ ನಾನು. ಅವ್ರನ್ನ ಲಾಸ್ಟಿಗೆ ಯಾರು ಪೋಷಿಸ್ತಾರೆ ಹೇಳು? ಯೋಸೇಫೇ ಪೋಷಿಸ್ತಾನ ಅವ್ರ ಅಣ್ಣವ್ರನ್ನ. ಆಮೇನ್. ಲಾಸ್ಟಿಗೆ ಅವ್ರಿಗೆ ದಿಕ್ಕ ಯಾರಾದ್ರೆ ಹೇಳು? ಯೋಸೇಫೇ ದಿಕ್ಕಾದ ಅವ್ರಿಗೆ. ಯಾರನ್ನ ನಾಶನಕ್ಕೆ ಹೋರ್ಯಾರ?
ಯೋಸೆಫ್ನೇ ನಾಶನಕ್ಕೆ ಹೋರ್ಯಾರ. ಯೋಸೆಫ್ನ ದರ್ಶನ, ದೇವ್ರ ಮೇಲೆ ಇರುವಂತ ದರ್ಶನ ಯೋಸೆಫ್ ಮೇಲೆ ನೆರವೇರಬಾರ್ದು ಅನ್ಕೊಂಡಾರ. ಆದ್ರೆ ಲಾಸ್ಟ್ ಯೋಸೆಫ್ ಅವ್ರಿಗೆ ಆಧಾರ ಹಂಗ ಮಾಡೋಣ ದೇವ್ರು. ಆಮೇನ್, ಹಲ್ಲೆಲೂಯ. ಯೋಸೆಫ್ ಬಿಟ್ರೆ ಅವ್ರಿಗೆ ಆಹಾರ ಇಲ್ಲ, ಯೋಸೆಫ್ ಇಲ್ಲ ಅಂದ್ರೆ ಅವ್ರಿಗೆ ತಿಂಡಿ ಇಲ್ಲ, ಯೋಸೆಫ್ ಇಲ್ಲ ಅಂದ್ರೆ ಅವರು ಬದುಕೋದಿಲ್ಲ. ಅವ್ರ ಕುಟುಂಬ ಅವರೆಲ್ಲರೂ ಬದುಕಬೇಕಂದ್ರೆ ಇವಾಗ ಆಧಾರ ಯಾರನ್ನಾಗಿ ಮಾಡಿಕ್ಕಣ ದೇವರು? ಯೋಸೆಫ್ನೇ ಮಾಡಿಕ್ಕಣ. ಆಮೇನ್, ಅದು ದೇವ್ರು ಮಾಡೋ ಕಾರ್ಯ. ಇದು ಆಲ್ರೆಡಿ ನಮಗೆ ಸಿದ್ಧಪಡಿಸಿಟ್ಟಾನ ಅಂತ ಹೇಳೋಣ. ನಾವು ಯಾವುದಕ್ಕೂ ಕೃಂಗುವಂಥವ್ರು ಆಗಿರ್ಬಾರ್ದು, ಶತ್ರು ನೋಡಿ ಬೈಬಿಡುವಂಥವ್ರು ಆಗಿರ್ಬಾರ್ದು. ಯಾವುದಕ್ಕೆ ನಾವು ತಲೆನೇ ಕೆಡಿಸ್ಕೊಬಾರ್ದು. ಎದಕ್ಕೆ ಹೇಳು? ಒಂದಿನ ದೇವರು ನನ್ನ ಶತ್ರುಗಳ ನನಗೆ ಹಿಂಗೆ ಸಿದ್ಧಪಡಿಸ್ತಾನೆ. ನಾನೇ ಅನೇಕರಿಗೆ ಆಧಾರ ಆಗಂಗ ಮಾಡ್ತಾನ, ನಾನೇ ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡ್ತಾನೆ. ನಾನು ಆಶೀರ್ವಾದ ಅನ್ನೋದಲ್ಲ, ನಾನೇ ಅನೇಕರಿಗೆ ಆಶೀರ್ವಾದ ಆಗ್ತೀನಿ. ಆಮೇನ್, ಆ ರೀತಿ ಮಾಡ್ತಾನ ದೇವ್ರು. ಇದು ದೇವ್ರು ನಮ್ಗೆ ಮಾಡ್ತಿರುವಂಥ ವಾಗ್ದಾನ. ಆ ಶತ್ರು ಯಾರೇ ಆಗಿರಲಿ, ನಿನ್ನ ಸಮಸ್ಯೆ ಆಗಿರಲಿ, ಅನಾರೋಗ್ಯ ಆಗಿರಲಿ, ಬಂಧುಗಳಾಗಿರಲಿ, ನಿನ್ನ ಸಾಲ ಆಗಿರಲಿ, ನಿನ್ನ ಕಷ್ಟ ಆಗಿರಲಿ, ಏನೇ ಆಗಿರಲಿ, ಆ ಶತ್ರು ಎಲ್ಲ ಶತ್ರುಗಳ ಮುಂದೆ ನಿನ್ನ ಒಂದು ದಿನ ಕೆಳಗೆ ನಿಂದಿರಿಸ್ತಾನೆ. ಆಮೇನ್, ಆ ಶತ್ರುಗಳಿಗೆ ನೀನೇ ದಿಕ್ಕಾತಿ, ನಿನ್ನೆ ಆಶೀರ್ವಾದಕರವಾಗಿ ನಿಂದಿರಿಸ್ತಾನೆ, ನಿನ್ನಿದ್ದೇನೆ ಆ ಶತ್ರುಗಳ ಪೋಷಿಸ್ತಾನೆ. ಆಮೇನ್, ಹಲ್ಲೆಲೂಯಾ. ಆ ರೀತಿ ಮಾಡ್ತಾನೆ.